هدايا أتيت وقد توزعت الهدايا. ತಾಲೂಕಲ್ಲಿ ನಡೀತಿರುವ ಇಸ್ತಮ ಇದು ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದೊಂದು ತಾಲೂಕಲ್ಲಿ ಮಾಡ್ತೀವಿ. ನಮ್ಮ ಜಿಲ್ಲೆ ಇದು ಚಾಮರಾಜನಗರ ಜಿಲ್ಲೆ ಇದು. ಈ ವರ್ಷ ನಮ್ಮ ಗುರುಪೇಟೆ ಟೌನ್ಲಿ ಮಾಡ್ತಿದ್ವಿ, ಎಲ್ಲ ಅದ್ದೂರಿಯಾಗಿ ಮಾಡ್ತಿದ್ವಿ. ನಮ್ಮ ಧಾರ್ಮಿಕ ಗುರುಗಳು وليس سواك يمنحني هدايا أتيت وقد توزعت الهدايا وحملت الرحال على المطايا عبيدك يا إله الناس غاو وليس سواك يمنحني هدايا. ಅಬ್ದುಲ್ ಕಲಾಂ ಅವರ ಯೂನಿಯನ್ನಿಂದ ನಮ್ಮ ಎಲ್ಲ ಮೆಕ್ಯಾನಿಕ್ಗಳಿಂದ ಇಸ್ತಮ ಒಂದು ವ್ಯವಸ್ಥೆಗೆ ಫ್ರೀ ಜ್ಯೂಸನ್ನು ನಮ್ಮ ಎಲ್ಲ ಸಂಘದ ಮೆಕ್ಯಾನಿಕ್ಗಳು ಸೇರಿ ಅವರು ನಮ್ಮ ಎಲ್ಲ ಸದಸ್ಯರು ಸೇರಿ ಒಂದು ಇಸ್ತಮದ ಒಂದು ಖಿದ್ಮತನ್ನು ನಮ್ಮ ಎಲ್ಲ ಮೆಕ್ಯಾನಿಕ್ಗಳು ಎಲ್ಲ ಪೂರೈಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮುಸ್ಲಿಂ ಬಾಂಧವರು 6 ಮತ್ತು 7ಕ್ಕೆ ಇಸ್ತಮ ಗುಂಡ್ಲುಪೇಟೆ ನಡೀತಾ ಇತ್ತು. ಇವತ್ತು 7ನೇ ತಾರೀಕು ಕೊನೆಯ ದಿನ, ರಾತ್ರಿ 10 ಗಂಟೆ ಗಂಟನೂ ಇರುತ್ತೆ. ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಜನಾಂಗದವರು ಸೇರಿ ಬರಬೇಕು ಅಂತ ಎಲ್ಲ ಕೇಳ್ಬೋದು. وزعت الهدايا وحملت الرحال على المطايا عبيدك يا إله الناس غاو وليس سواك يمنحني هدايا أتيت وقد توزعت الهدايا وحملت الرحال على المطايا عبيدك يا إله الناس غاو وليس سواك يمنحني هدايا. ಎಲ್ಲ ಆತ್ಮೀಯ ನನ್ನ ಮುಸಲ್ಮಾನ್ ಬಾಂಧವ ಸಹೋದರರೇ, ಮುಸಲ್ಮಾನ್ ಬಾಂಧವರೇ, ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕೇರಳ ರಸ್ತೆ ಕ್ಯಾಲಿಕಟ್ ಮುಖ್ಯ ರಸ್ತೆಯಲ್ಲಿ ಇಸ್ತಮ ನಡೀತಾ ಇದೆ. 6 ಮತ್ತು 7 ನೆನ್ನೆ 6 ಮುಗಿತು, ಇವತ್ತು 7 ಕೊನೆ ದಿನ. ಅತಿ ಹೆಚ್ಚು ಜನಸಂಖ್ಯೆ ಸೇರುವಂಥ ಒಂದು ಸ್ಥಳ ಇದು. ಇದು ಧಾರ್ಮಿಕ ಕಾರ್ಯಕ್ರಮ. ಮುಸಲ್ಮಾನ್ ಬಾಂಧವರು ಇಸ್ಲಾಂ ಧರ್ಮದ ಒಂದು ಇಸ್ತಮ ಪ್ರಾರ್ಥನೆ ನಡೆಯುವಂಥ ಒಂದು ಸ್ಥಳ. ಇಸ್ಲಾಂ ಬಗ್ಗೆ ಒಂದು ಪ್ರವಚನ ಮಾಡುವಂಥದ್ದು, ಸಮಾನತೆ, ಶಾಂತಿ, ಸೌಹಾರ್ದತೆಗೋಸ್ಕರ ಈ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥದ್ದು, ಬೋಧನೆ ಮಾಡ್ತಕ್ಕಂಥದ್ದು. ಜನಗಳಿಗೂ ಸಾರ್ವಜನಿಕರಿಗೆ ಒಳ್ಳೆ ಊಟದ ವ್ಯವಸ್ಥೆ ಇದೆ. 2 ಝೋನ್ ಇದೆ, ಕೊಳ್ಳೇಗಾಲ ಮತ್ತು ಚಾಮರಾಜನಗರ 2 ಝೋನ್ನಲ್ಲೂ ಕೂಡ ಒಳ್ಳೆ ಊಟದ ವ್ಯವಸ್ಥೆ. ಆಮೇಲೆ ಈ ಕಡೆ ನೋಡಿದ್ರೆ ಹಣ್ಣು ಹಂಪಲದ ಹಣ್ಣು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆಮೇಲೆ ಜ್ಯೂಸು, ತಂಪು ಪಾನೀಯಗಳು, ಈ ಕಡೆ ಟೀ ವ್ಯವಸ್ಥೆ. ಈ ಒಂದು ಏನು ಈ ಕಾರ್ಯಕ್ರಮ ಏನು ಉದ್ದೇಶ ಅಂದರೆ, ಇದು ಧಾರ್ಮಿಕ ಕಾರ್ಯಕ್ರಮ. ಸಾವಿನ ನಂತರ, ಅಂತ್ಯ ವಿಶ್ರಾಂತಿ ಪಡೆದ ನಂತರ ಇನ್ನೊಂದು ಲೋಕ ಇದೆ. ಆ ಲೋಕದಲ್ಲಿ ಮನುಷ್ಯ ಜೀವನ ಹೇಗೆ ಅನ್ನತಕ್ಕಂಥದ್ದು ಧರ್ಮಗುರುಗಳು, ದೊಡ್ಡ ದೊಡ್ಡ ಗುರುಗಳು ಬಂದು ನಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಗೊತ್ತಿಲ್ಲದವ್ರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಮಣ್ಣಿನ ಈ ಭೂಮಿನಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿ ಶಾಂತಿಯಾಗಿ ಬದುಕಬೇಕು, ಶಾಂತಿ ಸಂದೇಶ ಯಾವ ರೀತಿ ಸಾರಬೇಕು ಅನ್ನತಕ್ಕಂಥದ್ದು ಅವರು ಬೋಧನೆ ಮಾಡಲಿದ್ದಾರೆ. ಇದಕ್ಕೆ ಬೆಂಗಳೂರಿಂದ ದೊಡ್ಡ ಧರ್ಮಗುರುಗಳು ಬಂದಿದ್ದಾರೆ, ಮತ್ತು ಮೈಸೂರಿಂದ ಜಿಲ್ಲೆಯ ನಮ್ಮ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ದೊಡ್ಡ ದೊಡ್ಡ ಧರ್ಮಗುರುಗಳು ಬಂದು ಈ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ, ಅವರ ಕುರಿತು ಬೋಧನೆ ಮಾಡಿ ನಮಗೆ ಒಂದು ಶಾಂತಿಯ ಸಂದೇಶ ಸಾರುವ ನಿಟ್ಟಿನಲ್ಲಿ ನಮಗೆ ಬೋಧನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸರ್ವಧರ್ಮೀಯರು ಕೂಡ ಬಂದು ಈ ಕಾರ್ಯಕ್ರಮ ಭಾಗವಹಿಸಿರೋದು ಇನ್ನೂ ಅತ್ಯಂತ ಸಂತೋಷಕರವಾದ ವಿಚಾರವಾಗಿದೆ. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಾವು ಗುಂಡ್ಲುಪೇಟೆ ತಾಲೂಕು ರಾಜರಸ ನಗರದಿಂದ ಮಾತಾಡ್ತಾ ಇದ್ದೀವಿ. ಇಸ್ತಮ್ಮಾಗೆ ಯಾರು ಬಂದರೂ ಸರಿ, ಹೋಗೋಕ್ಕೂ ಸರಿ, ಬರೋಕ್ಕೂ ಸರಿ ಕರ್ಕೊಯ್ತೀವಿ, ಬರ್ತೀವಿ.
2 ದಿನದಿಂದ ನಿನ್ನೆಯಿಂದಾನು ನಾವು ಇಷ್ಟಪಟ್ಟು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ಬಂದರೂ ಮಾಡ್ತೀವಿ. أتيت وقد توزعت الهدايا وحملت الرحال على المطايا عبيدك يا إله الناس قاو وليس سواك يمنحني هدايا أتيت وقد توزعت الهدايا ಡಬಲ್